ಆ ಕೊಳಕು ನೀರಿನೊಳಗೆ ಸಮಾಧಿ ಮುಳುಗೋಗ್ಬಿಟ್ಟಿತ್ತು. ಕೆಂಪೇಗೌಡರು ಸೊಸೆದು. ನಾನು ನಮ್ಮ ಹೆಂಗಸೂರಿನ ಎಲ್ಲರನ್ನೂ ಕರ್ಕೊಂಡೋಗಿದ್ದು. ನಾನೇನು ಮಟ್ಟೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಮಗಾಗಿ ಇಂಥ ಮಹಾನಗರ ಕಟ್ಟಿ ಮಹಾರಾಜ ಸುಖದ ಸುಪ್ಪತ್ತಿಗೆ ತೇಲಾಡಬೇಕಾದಂಥ ಒಬ್ಬಳು ಕೆಂಪೇಗೌಡರ ಸೊಸೆಗೆ ಈ ಪರಿಸ್ಥಿತಿನ ಸರ್ಕಾರ ಉಳಿಸ್ಕೊಳಕ್ಕಾಗಲಿವಾ? 500 ವರ್ಷಗಳಿಂದ ಹಿಂಗೆ ಬಿದ್ದಿದೆಯಲ್ಲ, ಯಾರು ಇದ್ರ ಕಡೆ ಗಮನ ಕೊಡಲಿಲ್ವಾ ಅಂತ ಅಂದ್ಬಿಟ್ಟು ನಮ್ಮ ಹೆಂಗಸೂರಿನ ಇಳಿಯಿಂದ ಅವಳು ಭಯ ಪಟ್ಕೊಂಡ್ಲು. ಕೆಸರು ಇಲ್ಲ ಇಳಿ ಅಂತ ಅವಳು ಇಳಿಸ್ತಿ. ಅವಳು ಇಲ್ಲುವರೆಗೂ ಬತ್ತು, ನನಗೆ ಇಲ್ಲುವರೆಗೂ ಬತ್ತು. ಆ ಕಕ್ಸು ಎಲ್ಲ ಮೆತ್ಕೊಂಡ್ಬಿಡ್ತು. ಕಕ್ಷ ನೀರು, ಊರಿನ ಕಕ್ಷ ನೀರು ಬರ್ತಾ ಇದೆ. ಪಾಚಿ ಏನಾಗಲಿ ಅಂತ ಹಿಡಿದ್ಬಿಟ್ಟು ಏನು ತಗೊಂಡೋಗಿಲ್ಲ. ಆಮೇಲೆ ಅಲ್ಲೇ ಪೂಜೆ ಮಾಡ್ದೋ, ಪೂಜೆ ಮೊದಲೇ ತಗೊಂಡೋಗಿದ್ದೋ, ಪೂಜೆ ಮಾಡಿಬಿಟ್ಟು ಅವತ್ತೇ ನಾನು ಆಣೆ ಇಟ್ಕೊಂಡೆ, ನಾನು ಈ ಸಮಾಧಿ ಉಳಿಸೋವರೆಗೂ ವಿಶ್ರಮಿಸಲ್ಲ, ಏನಾನ ಮಾಡಿ ಉಳಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಪರಿಚಯ? ನನ್ನ ಹೆಸರು ಆಂಜನೇಯ. ವೃತ್ತಿ ಅಂಚೆ ಇಲಾಖೆಯಲ್ಲಿದ್ದೆ, ನಿವೃತ್ತಿಯಾಗಿದ್ದೀನಿ ಈಗ. ಈ ಕಲೆ ಇದ್ರ ಬಗ್ಗೆ ಎಲ್ಲ ಹೇಗೆ ನಿಮಗೆ ವ್ಯಾಮೋಹ ಸೆಳೆತ? ಕಲೆ ಏನೋ ನನಗೊಂದು ಮೊದಲಿಂದ ಒಂದು ಸ್ವಲ್ಪ ತುಡ್ತಾ ಇತ್ತು. ಈ ಒಂದು ಸ್ವಲ್ಪ ಸಾಹಿತ್ಯದೊಳಗೆ ಅದ್ರಾಗೆ ಇದ್ರಾಗೆ ಓದೋ ಚಟ ಅಂತೂ ತುಂಬಾ ಇತ್ತು. ನೈಟ್ ಆ್ಯಂಡ್ ಡೇ ಓದಿವ್ನಿ ಲೈಬ್ರರಿಗಳಲ್ಲಿ ಬುಕ್ಗಳು ತಂದ್ಬಿಟ್ಟು ನಿದ್ದೆನೇ ಮಾಡೋಕ್ಕಿಲ್ಲ, 2 ಅವರ್ 3 ಅವರ್ ಮಾಡಿ. ಆದರೆ ನಾಟಕಕ್ಕೆ ಬರಬೇಕಾದ್ರೆ ಒಬ್ಬರು BV ಲಕ್ಷ್ಮಣ್ ಅನ್ನೊಬ್ಬರೊಬ್ಬರು ಪರಿಚಯ ಆಗಿ ಅವರು ಒಕ್ಕಲಿಗರ ಇತಿಹಾಸನ ಬರೆಸ್ತಾ ಇದ್ರು. ನಾನು ಸೇರಿಸ್ಕೊಂಡ್ರು ಅದನ್ನು ಬರೆಯೋಕ್ಕೆ. ಆಮೇಲೆ ನಾಟಕನ ಅದು ಬಿಡುಗಡೆ ದಿನ ಕೆಂಪೇಗೌಡ ಕರೀಂ ಖಾನ್ ಕೈಲಿ ಆ ವಿಷಯನೆಲ್ಲ ಸಂಗ್ರಹಣೆ ಮಾಡಿ ನಾಟಕ ಬರ್ಕೊಡಿ ಅಂತ ಕೊಟ್ಟು ಅವ್ರು ಕರೀಂ ಖಾನ್ ಸರ್ ಬರ್ಕೊಟ್ರು. ಅದನ್ನು ನಾಟಕನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರು ಏನು ಆರ್ಟಿಸ್ಟ್ನು ಗೊತ್ತು ಮಾಡಿ ಶಾರದಾ ಸ್ತ್ರೀ ಸಮಾಜ ಮಾರ್ಕೆಟ್ ಹತ್ರ ಇದು ಮಾಡಿದ್ರು. ಆರ್ಟಿಸ್ಟ್ಗಳು ಯಾರೂ ಬರೋಕ್ಕಿಲ್ಲ, ಬರೀ ಮಳೆ. ನಾನು ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗೋದು ಹುಡಿಕೊಂಡು, ಅತ್ಲಿಂದ ಬಸ್ ಸಿಗ್ತಲ್ಲಿ ನಡಿಕೊಂಬರೋದು, ಹುಡುಕಿ ಕಡೆಗೆ ಬೈನಲ್ಲಿ ಅವ್ರಿಗೆ ಹೇಳಿದೆ, ನೋಡಿ ಆಗಲ್ಲ ನಾಟಕ, ಇನ್ನೊಂದು 12 ದಿನ ಇದೆ ಅಷ್ಟೇ. ಒಂದು ಕೆಲಸ ಮಾಡಿ, ಅಂಚೆ ಇಲಾಖೆಯಲ್ಲಿ ನಮ್ಮಲ್ಲಿ ಆನಂದ್ ಮೂರ್ತಿ ಬಾಬುಕುಮಾರ್ ಅಂತ ಅವ್ರನ್ನ ಕರ್ಕೊಂಬರ್ತೀನಿ. ನಾನೆಲ್ಲ ನಮ್ಮ ಹುಡುಗರುಗಳನ್ನ ರಿಲೇಷನ್ಗಳು ಅವರು ಸೇರಿಸ್ಬಿಡ್ತೀನಿ, ಅವ್ರಿಗೆ ಏನೋ ಬಡ್ಸತ್ತ ನಾಟ್ಕೊಂಡು ಮಾಡಿಸ್ಬಿಡಿ. ನೀವು ಹೇಳಿದವ್ರು ಒಬ್ಬರೂ ಆಗಲ್ಲ. ಇಂದ್ರನಗರದಲ್ಲಿ ಒಬ್ಬರಿದ್ರು, ಅಲ್ಲೊಬ್ಬರಿದ್ರು, ಇಲ್ಲೆಲ್ಲೆಲ್ಲೋ ಮಹಾಲಕ್ಷ್ಮಿ ಲೇಔಟಿದ್ರು ಇದ್ದಾಗ ಆಯಿತು ಅಂತೆಲ್ಲ ಕೂಡ ಹಾಕಿದಾಗ ಅದರಲ್ಲಿ ಕೆಂಪೇಗೌಡ ಬಿಟ್ಟರೆ ಒಂದು ಪ್ರಮುಖವಾದ ಪಾತ್ರ, ಮಗನ ಪಾತ್ರ ನಾನು ಮಾಡಲಿಕ್ಕೆ ಹೇಳಿದ್ರು. ನಾನು ಮಾಡಲ್ಲ ಅಂದ್ಬಿಟ್ಟು ಭಯ ನನಗೆ, ಒಂಥರ ಸ್ಟೇಜ್ ಫಿಯರು. ಇಲ್ಲ ಅಂತ ಅವರು ಇವ್ರ ಥರನೇ ವಯಸ್ಸಾದವರು, ನಮ್ಮನೇಲಿ ಇಟ್ಕೊಂಡಿದ್ದೆ ಅವ್ರನ್ನೂ ಕೂಡ. ಆಗ ಅವರು ಕೋಲ್ ತಗೊಂಡು ಹೊಡೆದ್ರು ನನಗೆ, ನಿನಗೆ ಯಾಕೆ ಮಾಡೋಕ್ಕಾಗಲ್ಲ ಮಾಡು ಅಂದ್ಬಿಟ್ಟು. ಮೇಯ್ನ್ ಪಾತ್ರ ಅದು ಡ್ಯುಯೆಟ್ ಸಾಂಗ್ಸು ಏನೇನೋ ಅದ್ರಿಗೆಲ್ಲ ಕಡೆಗೆ ಅವ್ರು ಬಲವಂತಕ್ಕೆ ಒಪ್ಕೊಂಡೆ ಮಾಡಿದೆ. ಪಾತ್ರ ಮಾಡಿದ ಮೇಲೆ ಆ ಕೆಂಪೇಗೌಡರ ಸೊಸೆ ಕೋರಮಂಗಲದಲ್ಲಿ ಲಕ್ಷ್ಮೀದೇವಿ ಅಂದ್ಬಿಟ್ಟು ಕ್ರಿಸ್ತಶಕ 1532ರಲ್ಲಿ ಬೆಂಗಳೂರು ಕೋಟೆಗೆ ಬೆಂಗಳೂರು ಕೋಟೆ ಹೆಬ್ಬಾಗಲು ಬಿದ್ದೋದಾಗ ಆಗಿನ ಸಂಪ್ರದಾಯ ಏನೋ ಅದು ರಿಯಲ್ ಘಟನೆ, ನಿಜ ಘಟನೆ, ಬಲಿ ಕೊಡಬೇಕು ಅನ್ನೋದೊಂದು, ಯಾರಾದ್ರೂ ಒಬ್ಬಳು ಗರ್ಭಿಣಿ ಸ್ತ್ರೀ ಬಲಿ ಆಗಬೇಕು ಅಂತ ಇದು ಮಾಡಿದ್ರು. ಚಿಕ್ಕ ವಯಸ್ಸು 16 ವಯಸ್ಸನ್ನೇ ಅವಳು ಮದುವೆ ಮಾಡಿದರು ಕೆಂಪೇಗೌಡನ ಮಗನಿಗೆ. ಕೋರಮಂಗಲ ಸೊನ್ನೇಗೌಡರ ಮೊಮ್ಮಗಳವಳು. ಅದು ಇತಿಹಾಸ. ಅದು ಅದ್ರ ಬಗ್ಗೆ ನಾನು ಒಂದು 12 ವರ್ಷ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದೆ, ಅವ್ರ ಜೊತೆ ಸೇರ್ಕೊಂಡು ಓಡಾಡಿ. ಅಲ್ಲಿಗೆ ಕರ್ಕೊಂಡೋದ್ರು, ಇಲ್ಲಿಗೆ ಕೋರಮಂಗಲಕ್ಕೆ. ಅಲ್ಲಿ ನೋಡಿದ್ರೆ ಕೆಂಪೇಗೌಡರು ಇಡೀ ಜಗತ್ತಿನಲ್ಲೇ ಮಾವ ಸೊಸೆ ದೇವಸ್ಥಾನ ಕಟ್ಟಿಸಿದ್ದು, ಸಮಾಧಿ ಕಟ್ಟಿಸಿರ್ಬೋದು, ಸಮಾಧಿನೂ ಕಟ್ಟಿಸೋರೆ, ಎಲ್ಲೂ ಕಂಡು ಬರಲ್ಲ. ನಾವು ಕಣ್ಮಣ್ಣಿಗೆ ಪೂಜೆ ಮಾಡಿ ಹೋಗಿರೋದು ಇವತ್ತು ಇದೆ. ಮಾವನೇ ಸೊಸೆ ದೇವಸ್ಥಾನ ಕಟ್ಟಿಸಿರೋದು ಅಲ್ಲಿ ಕೋರಮಂಗಲದಲ್ಲಿದೆ. ಕೋರಮಂಗಲ ಅವ್ರ ತೋರೂರಲ್ಲಿ ಈಗೂ ಇದೆ. ಕೋರಮಂಗಲದಲ್ಲಿ ಇದಿದೆ ನೋಡಿ, ಮೋಹನ್ ಥಿಯೇಟ್ರ್ ಕಡೆ ಇದೆ, ಅಲ್ಲಿದೆ, ಈಗೂ ಇದೆ. ಅದ್ರ ಬಗ್ಗೆ ಕೆಂಪೇಗೌಡರ ಬಗ್ಗೆ ಅಷ್ಟೋ ಗೊತ್ತಿದೆ. ಲಕ್ಷ್ಮಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅವ್ರವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿರೋರಿಗೆ. ಅದೇನಾಗಿತ್ತು, ಇವರು ಕರ್ಕೊಂಡು ಭದ್ರಾವತಿಯಿಂದ ಬಂದಿರೋರು, ಇವರು ಯಾರೋ ಹೇಳಿದ್ರಂತೆ, ತಿಳ್ಕೊಂಡು ಬಂದು ಅದ್ರ ಬಗ್ಗೆ ನಾನು ಕರ್ಕೊಂಡು ಹೋದಾಗ ಅದು ಆ ಕೊಳಕು ನೀರಿನೊಳಗೆ ಸಮಾಧಿ ಮುಳುಗೋಗ್ಬಿಟ್ಟಿತ್ತು. ಕೆಂಪೇಗೌಡರು ಸೊಸೆದು. ನಾನು ನಮ್ಮ ಹೆಂಗಸೂರಿನ ಎಲ್ಲರನ್ನೂ ಕರ್ಕೊಂಡೋಗಿದ್ದು. ನಾನೇನು ಮಟ್ಟೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಮಗಾಗಿ ಇಂಥ ಮಹಾನಗರ ಕಟ್ಟಿ ಮಹಾರಾಜ ಸುಖದ ಸುಪ್ಪತ್ತಿಗೆ ತೇಲಾಡಬೇಕಾದಂಥ ಒಬ್ಬಳು ಕೆಂಪೇಗೌಡರ ಸೊಸೆಗೆ ಈ ಪರಿಸ್ಥಿತಿನ ಸರ್ಕಾರ ಉಳಿಸ್ಕೊಳಕ್ಕಾಗಲಿವಾ? 500 ವರ್ಷಗಳಿಂದ ಹಿಂಗೆ ಬಿದ್ದಿದೆಯಲ್ಲ, ಯಾರು ಇದ್ರ ಕಡೆ ಗಮನ ಕೊಡಲಿಲ್ವಾ ಅಂತ ಅಂದ್ಬಿಟ್ಟು ನಮ್ಮ ಹೆಂಗಸೂರಿನ ಇಳಿಯಿಂದ ಅವಳು ಭಯ ಪಟ್ಕೊಂಡ್ಲು. ಕೆಸರು ಇಲ್ಲ ಇಳಿ ಅಂತ ಅವಳು ಇಳಿಸ್ತಿ. ಅವಳು ಇಲ್ಲುವರೆಗೂ ಬತ್ತು, ನನಗೆ ಇಲ್ಲುವರೆಗೂ ಬತ್ತು. ಆ ಕಕ್ಸು ಎಲ್ಲ ಮೆತ್ಕೊಂಡ್ಬಿಡ್ತು. ಕಕ್ಷ ನೀರು, ಊರಿನ ಕಕ್ಷ ನೀರು ಬರ್ತಾ ಇದೆ. ಪಾಚಿ ಏನಾಗಲಿ ಅಂತ ಹಿಡಿದ್ಬಿಟ್ಟು ಏನು ತಗೊಂಡೋಗಿಲ್ಲ. ಆಮೇಲೆ ಅಲ್ಲೇ ಪೂಜೆ ಮೊದಲೇ ತಗೊಂಡೋಗಿದ್ದೋ, ಪೂಜೆ ಮಾಡಿಬಿಟ್ಟು ಅವತ್ತೇ ನಾನು ಆಣೆ ಇಟ್ಕೊಂಡೆ,
ಈ ಒಂದು ನನಗೆ ಇತಿಹಾಸದ ಬಗ್ಗೆ ತುಂಬಾ ಅಭಿರುಚಿ ಜಾಸ್ತಿ ಮೊದಲಿನಲ್ಲೂ ಅಷ್ಟೇ. ನಾನು ಈ ಸಮಾಧಿ ಉಳಿಸೋವರೆಗೂ ವಿಶ್ರಮಿಸಲ್ಲ, ಏನಾನ ಮಾಡಿ ಉಳಿಸ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಬಸ್ನಲ್ಲಿ ಬಂದು ಏನು ನಮ್ಗೆ ಆಟೋ ಪಾಟೋಗಳಲ್ಲಿ ಹತ್ತಕ್ಕೆಲ್ಲ ಅಷ್ಟೊಂದು ಕೆಪಾಸಿಟಿ ಇಲ್ಲ. ಬಸ್ಗಳಲ್ಲಿ 2-3 ಬಸ್ ಹತ್ತು ಬರ್ಬೇಕಾದ್ರೆ ಬಾಗಿಲಲ್ಲಿ ನಿಂತ್ಕೊಂಡು ವಾಸನೆ ಹೊಡಿತದೆ, ಬಸ್ಸಲ್ಲೆಲ್ಲ ವಾಸನೆ ಹೊಡಿತದೆ. ನಮ್ಮ ವಾಸನೆ ಏನು ತೊಗೊಂಡೋಗಿಲ್ವಲ್ಲ ನಾವು. ಅಲ್ಲಿ ಬಂದಾಗ ಸ್ನಾನ ಮಾಡಿಕೊಂಡು ಆಗ ಇವ್ರ ಥರನೇ ಅವ್ರ ಜೊತೆ ಸೇರಿಕೊಂಡು ಕೆಂಪೇಗೌಡರು ಇತಿಹಾಸದ ಬಗ್ಗೆ ಎಲ್ಲ ಊರು ಅವ್ರು ಎಲ್ಲಿ ಆಳಿ ಬಾಳಿದ್ರು ಎಲ್ಲ ಸುತ್ತಾಡಿ ಇತಿಹಾಸ ಸಂಗ್ರಹ ಮಾಡೋದು. ನಾನು ಒಂದಷ್ಟು ಪುಸ್ತಕಗಳು ಅಧ್ಯಯನ ಮಾಡಿ ಲಕ್ಷ್ಮೀದೇವಿ ಬಗ್ಗೆ ಸಮಗ್ರವಾಗಿ, ಅದೇ ಫಸ್ಟ್ ಯಾರು ನಾಟಕ ಬರೆದಿರಲಿಲ್ಲ, ಬರೆದುಬಿಟ್ಟು ಅಲ್ಲಿಂದ ನನ್ನ ರಂಗಭೂಮಿ ಚಟುವಟಿಕೆ ಸ್ಟಾರ್ಟ್ ಆಯ್ತು. ನಾನೇ ಅದರೊಳಗೆ ಮೇಯ್ನ್ ಇದೇ ಪಾತ್ರ ಮಾಡಿದೆ. ನಾನು ಮಗನ ಪಾತ್ರ ಇಲ್ಲಿ ಮಾಡಿದ್ನಲ್ಲ, ಎಲ್ಲೋ ಒಂದು ಸೀನ್ ಬಂದಿತ್ತು. ಇಲ್ಲಿ ನಾವು ಕೊಟ್ಟಿದ್ದ ವಿಷಯ ಅಷ್ಟೇ ಕಡಿಮೆ ಕೊಟ್ಟಿದ್ದು, ಇಲ್ಲಿ ಸಂಪೂರ್ಣವಾಗಿ ಮಾಡಿ ಅದು ತುಂಬ ಹೆಸರುವಾಸಿ ಆಯಿತು. ನಾಟಕ ತುಂಬಾ ಹೆಸರುವಾಸಿ ಆಯಿತು. ಈಗೂ ಅದು ಮೊದಲು ಬೆಂಗಳೂರ ಭಾಗ್ಯಲಕ್ಷ್ಮಿ ಅಂತ ಇಕ್ಕಿದೆ, ಏಕೆಂದರೆ ಕೆಂಪೇಗೌಡರು ಇಕ್ಕಿದೆ ಹೆಸರು ಅವಳಿಗೆ. ಆಮೇಲೆ ಕೆಂಪೇಗೌಡ ಅಂತಲೇ ಬೆಂಗಳೂರು ನಿರ್ಮಾಪಕ ನಾಡಪ್ರಭು ಕೆಂಪೇಗೌಡ ಅಂತ ಹೆಸರು ಇಟ್ಕೊಂಡು ಈಗ ಒಟ್ಟು 138 ಆಗಿದೆ ಪ್ರದರ್ಶನ ಇಲ್ಲಿವರೆಗೂ ಆಗಿದೆ. ಅಲ್ಲಿ 20 ಹೋರಾಟ ಮಾಡೋದು. ಅಲ್ಲಿಂದ ನಾನು ಲಾರಿ ತಗೊಂಡೋಗಿ ಜನ ತುಂಬ್ಕೊಂಡೋಗಿ ಅಲ್ಲಿಂದ ಪಂಚು ತಗೊಂಡು ಬಂದು ಕಾವೇರಿ ಭವನ ಎದುರುಗಡೆ ಸಮ್ಮೇಳನ ಮಾಡಿ ತುಂಬ ಜನಕ್ಕೆ ಬೆಂಗಳೂರಿರೋ ಲೀಡರ್ಸ್ಗಳೆಲ್ಲ ಮೀಟಿಂಗ್ಗಳೆಲ್ಲ ಮಾಡಿ ಅದು ಉಳಿಸ್ಲಿಕ್ಕೆ ಎಷ್ಟೆಷ್ಟು ಹೋರಾಡೋದು ಏನೂ ಆಗಲಿಲ್ಲ. ಕಡೆಗೆ ನಮ್ಮೂರಿನಲ್ಲಿ ಇವತ್ತು 4 ಕೋಟಿಯಿಂದ 5 ಕೋಟಿ ಇದೆ ಬೆಲೆ. 1 ಎಕರೆ ಜಮೀನು ನಂದು ಇತ್ತನ್ನ ಮಾರ್ಬಿಟ್ಟು ಅದ್ರ ಗಮನ ಸೆಳಿಬೇಕು ಅಂದ್ಬಿಟ್ಟು 1 ಎಕರೆ ಜಮೀನಿನೊಳಗೆ ಸ್ಟೇಜ್ ಹಾಕ್ಸ್ತು. 1 ಎಕರೆ ಜಮೀನಲ್ಲಿ ಸ್ಟೇಜ್ ಹಾಕ್ಸ್ತು. ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಇವ್ರಿಗೆ ಮೇಯ್ನ್ ಇವರೇ ಅದಕ್ಕೆ ಸ್ಪಾನ್ಸರ್. ಅದು ದುಡ್ಡಿತ್ತು, ಅದನ್ನು ಮಾಡಿದ್ರು. ಮೇಯ್ನ್ ಬಿಟ್ಟು ಅದು ಅರೇಂಜ್ ಮಾಡಿದ್ರು. 3 ಸ್ಟೇಜ್ ಅಂತ 3 ಸ್ಟೇಜ್ ಮಾಡಿ, ಈ ಸ್ಟೇಜಲ್ಲಿ ನಾಟಕ ನೋಡ್ತಾ ಇದ್ದರೆ ಮುಗಿದ ತಕ್ಷಣ 1 ಸೆಕೆಂಡಲ್ಲಿ ಆ ಸ್ಟೇಜಲ್ಲಿ ಶೋ ಬರಬೇಕು. ಒಂದು ವೈಜ್ಞಾನಿಕವಾಗಿ ಒಬ್ಬರು ಶಂಕರೇಗೌಡರು ಅಂತ ಇದ್ದರು, ಕಾದಿಬೋರ್ಡಿ ಜಿಲ್ಲಾಧಿಕಾರಿಯಾಗಿದ್ದರು. ಅವರು ಅಪ್ಪನ ಪಾತ್ರ ಮಾಡೋರು ಕೆಂಪೇಗೌಡ. ನಾನು ಅದನ್ನು ಮಾಡಿದೆ. ಅವರು ಮ್ಯಾನೇಜ್ಮೆಂಟಲ್ಲಿ ಎಲ್ಲ ಮಾಡಿ ನ್ಯಾಚುರ ಜೋರಾಗಿ ಮಾಡಿದೋ. ಅದರೊಳಗೆ ಒಂದು ಜಾತ್ರೆ ಸೀನು ಬರೆದಿದ್ದೀನಿ ನಾನು. ಬಂತಣ್ಣ ಬಂತು, ನಮ್ಮೂರ ಜಾತ್ರೆ, ನಮ್ಮಮ್ಮ ತಾಯಿ ಕೆಂಪಮ್ಮನ ಜಾತ್ರೆ, ಕೆಂಪೇಗೌಡರು ಮನೆ ದೇವರು. ಆ ಜಾತ್ರೆ ಸೀನು ಗುಲ್ಗಂಜಳ್ಳಿ ಅಂತ ಐತೆ, ನಮ್ಮೂರು ಕಾಣ್ತದೆ ಒಂದು ಪಾರ್ಲಂಗ್, ಅಲ್ಲಿಂದ ತಂದು ಇಲ್ಲಿಗೆ ತಂದು ತುಂಬಾ ಜೋರಾಗಿ ಮಾಡೋದು. ಆ ಜಾತ್ರೆ ಸೀನ್ಗೆ ಆ ತಮಟೆ ಹೊಡಿಯೋರಿಗೆ 1-2 ತಿಂಗಳು ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಇದು ಮಾಡಿ ಎಲ್ಲ ಮಾಡಿ ಕಡೆಗೆ ಜೋರಾಗಿ ಮಾಡಿ. ಆವಾಗ ವಿಜಯ್ ಕರ್ನಾಟಕ ಅವಾಗ ತಾನೇ ಪ್ರವರ್ಧಮಾನ ಬತ್ತಿತ್ತು. ನಮ್ಮ ಅಣ್ಣನ ಮಗ ಅಲ್ಲಿ ವಿಜಯ್ ಕರ್ನಾಟಕದವ್ರು ಓನರ್ ಹತ್ರ ಡ್ರೈವರ್ ಆಗಿದ್ದ. ಅವಾಗ ಅವ್ರನ್ನ ಕಳಿಸಿದ್ರು 2 ರಿಪೋರ್ಟರ್ನ. ಅವರು ಕಂಡು ಕೇಳರಿಯದ ಜನಸಾಗರ 30 ಮನೆ ಊರಿನಲ್ಲಿ 3000 ಜನ ಅಂತ ಬರೆದ್ರು. ಆ ಥರ ಜನ ಸೇರಿಸಿದ್ದು ಲಾರಿಲೆಲ್ಲ ಬಂದುಬಿಟ್ಟಿದ್ರು. ಹಂಗಾಗಿ ಹಂಗೆ ಮೊದಲು ಬರೀ ಐತಿಹಾಸಿಕ ನಾಟಕ ಬಿಟ್ಟು ಬೇರೆ ಮಾಡಲಿಲ್ಲ ನಾನು. ಅತಿ ಹೆಚ್ಚು ಐತಿಹಾಸಿಕ ನಾಟಕ ಮಾಡಿರೋ ಸಂಸ್ಥೆ ಅಂತ ಒಂದು ಹೆಸರು ಇದೆ ನಮಗೆ. 60 ಐತಿಹಾಸಿಕ ನಾಟಕಗಳು ಮಾಡಿದ್ದೀವಿ ನಾವು. ಸಾಕಷ್ಟು ಪ್ರದರ್ಶನ ಮಾಡಿದ್ವಿ. ಆಮೇಲೆ ಇತ್ತೀಚೆಗೆ ಈಗೂ ಅಷ್ಟೇ ಐತಿಹಾಸಿಕ, ಜಾನಪದ, ಪೌರಾಣಿಕ ಜಾಸ್ತಿ ಪ್ರಾಶಸ್ತ್ಯ. ಕೆಲವು ಕಾಮಿಡಿ ನಾಟಕಗಳು ಮಾಡ್ತೀವಿ. ಸಾಮಾಜಿಕ ಅಂದರೆ ಹಾಸ್ಯ ನಾಟಕಗಳು. ಹಂಗೆ ವೃತ್ತಿ ಇದಲ್ಲ. ನಾನು ಅಲ್ಲೇ ಕೆಲಸದಲ್ಲಿದ್ದೆ, ಅಂಚೆ ಇಲಾಖೆಯಲ್ಲಿದ್ದೆ. ನಿವೃತ್ತರು. ಅಂಚೆ ಇಲಾಖೆಯಲ್ಲಿದ್ದೆ ನಾನು. ಸಮಾಧಿ ಏನಾಯಿತು, ಸಂರಕ್ಷಣೆ ಆಯಿತು. ಯಾವಾಗ ಆಯಿತು ಅಂದರೆ 25ನೇ ಇಲ್ಲಿ ಮಾಡಿದ್ವಲ್ಲ, ಆವಾಗ ಇದನ್ನೆಲ್ಲ ಪೇಪರು ಇದೆಲ್ಲ ನೋಡಿಬಿಟ್ಟು ನಾನೇನು ಮಾಡಿದೆ, 20,800 ರೂಪಾಯಿ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೆ ಆಗಿನ ರೇಟಲ್ಲಿ ಎಲ್ಲರಿಗೂ. 2004 ಇಸ್ವಿ ಇರಬೇಕು. ಅವ್ರ ಕಾಲದಲ್ಲೇ ಆಗಿದ್ದು. ದೇವೇಗೌಡರು ಮಾಡಲಿಲ್ಲ, ಬೇಕಾದಷ್ಟು ಲೆಟರ್ ಕರೆಸ್ಪಾಂಡ್ ಮಾಡದೆ ಆಗಲಿಲ್ಲ. ರಾಮಕೃಷ್ಣ ಹೆಗಡೆ ಮಾಡಲಿಲ್ಲ, ವೀರಪ್ಪ ಮೊಯ್ಲಿ ಮಾಡಲಿಲ್ಲ. ಅವ್ರ ಹತ್ರ ಓಡಾಡಿ ಯಾರು ಗಮನನೇ ಹರಿಸಲಿಲ್ಲ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾರು ಪಟೇಲ್ ಅಂದರೆ ಯಾರು? JH ಪಟೇಲ್ ಹತ್ರ ಇಲ್ಲ, ಮಾಡಲಿಲ್ಲ. ಅವ್ರ ಹತ್ರ ನಾವು ಕರೆಸ್ಪಾಂಡೆನ್ಸ್ ಮಾಡಲಿಲ್ಲ. ಆವಾಗ ಈ ಊರಿನಲ್ಲಿ ಇದಾದಾಗ ಈ ರಾಮಚಂದ್ರಗೌಡರು BJP, ಅವಾಗ BJP ಇಲ್ಲ, ಎಲ್ಲೋ 1 ಸೀಟೋ ಅದು MLC ಏನೋ ಆಗಿದ್ರು ಅಷ್ಟೇ. ಅವರು PA ಕರೆಸಿ ನಮ್ಮ ಮನೆಗೆ ನಾನು ಅವ್ರ ಮನೆಗೆ ಕರ್ಸ್ಕೊಂಡು ಡೀಟೇಲ್ ತೊಗೊಂಡ್ರು ನನ್ನ ಹತ್ರ. ಮತ್ತೆ ಅದರಿಂದ ನಾನು 20,800 ರೂಪಾಯಿ ರಿಜಿಸ್ಟರ್ ಪೋಸ್ಟ್ ಕಳಿಸಿದರೆ ಒಬ್ಬರೂ ಉತ್ತರನೂ ಇಲ್ಲ, ಏನೂ ಇಲ್ಲ. ಇವ್ರಿಗೂ ಕಳಿಸಿದ್ದೆ. ಇವ್ರು ಕರ್ಸ್ಕೊಂಡು ಅವಾಗ ಎಲ್ಲ ತಗೊಂಡು ವಿಧಾನ ಪರಿಷತ್ತಲ್ಲಿ ಎತ್ಕೊಂಡ್ರು. ಒಬ್ಬ ಸಾಮಾನ್ಯ ಅಂಚೆ ನೌಕರ ತನ್ನ ಆಸ್ತಿ ವ್ಯಾಪಾರನೆಲ್ಲ ಕಳ್ಕೊಂಡು ಮಾಡ್ತಿದ್ದಾನೆ. ನಾವು ಬೆಂಗಳೂರು ಅನ್ನ ತಿಂತಿದ್ದೀವಿ, ಬೆಂಗಳೂರು ಗುರ್ತಿರೋದು ಅದೊಂದು ಅವಳು ಸೊಸೆ, ಅದು ಯೋಗ್ಯಕ್ಕೆ ಇಲ್ವಾ ನಿಮ್ಗೆ ಯಾರಿಗೂ ಅಂತ ಚೆನ್ನಾಗಿ ಮಾತಾಡಿದಾಗ SM ಕೃಷ್ಣ ಇಮ್ಮಿಡಿಯೇಟ್ ಅಲ್ಲೇ ತೀರ್ಮಾನ ತಗೊಂಡ್ಬಿಟ್ರು.
ವಿಧಾನ ಪರಿಷತ್ತಲ್ಲಿ ತಗೊಂಡಿದ್ದನ್ನು ಕಾರ್ಪೊರೇಷನ್ಗೆ ಏನೇನು ಬೇಕೋ ಪ್ರೊಸೀಜರ್ ಆರ್ಡರ್ ಮಾಡಿದ್ದು ಅದನ್ನು ಹ್ಯಾಂಡ್ ಓವರ್ ತೊಗೊಳ್ಳಿ ಅಂತ ಯಾವ್ದನ್ನ ಲಕ್ಷ್ಮೀ ಸಮಾಧಿನ. ಅದು ಯಾರಪ್ಪನ ಸ್ವತ್ತು ಅಲ್ಲ, ಗೌರ್ಮೆಂಟ್ ಅಲ್ಲ. 13 ಎಕರೆ ಕೆಂಪೇಗೌಡರು ತನ್ನ ಸೊಸೆಯ ತತ್ತಿಯಿಂದ ಬಿಡ್ತಿದ್ರು ನೋಡಿ, ಪೂಜೆ ಪುರಸ್ಕಾರಗಳಿಗೆ ಬಿಟ್ಟಿದ್ರು. ಅದು ಅದೇನಾಯಿತು, ಒಬ್ಬ ಆಂಧ್ರದವನೊಬ್ಬ ಬಂದ್ಬಿಟ್ಟು, ಒಬ್ಬ ರೆಡ್ಡಿ ಎಲ್ಲ ದುರಾಕ್ರಮಣ ಮಾಡಿ ಸೈಟ್ಗಳೆಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ಬಿಟ್ಟು ಅವನ್ನೇ ದೇವರು ಅಂತ ಪೂಜಿಸ್ತಾರೆ ಇದ್ದ. ಇನ್ನಾವಾಗ ಅವನ್ನ ಗೊತ್ತಿಲ್ಲ ಅವ್ರಿಗೆ, ಇವನು ದುರಾಕ್ರಮಣ ಮಾಡ್ಕೊಂಡವನಿ ಅಂತ, ಏನೋ ಸೈಟ್ ಹಂಚವನಿ ಅಂತ ಸ್ವಲ್ಪ ಬೆಲೆ ದುಡ್ಡುಗಳು ಕೊಟ್ಕೊಂಡು ಆಮೇಲೆ ಏನೇನೋ ಮಾಡೋದು, ಉಳಿಸ್ಕೊಳಕ್ಕಾಗಲಿಲ್ಲ. ಎಲ್ಲ ಬಿಲ್ಡಿಂಗ್ಗಳು ಎದ್ಬಿಟ್ಟವೆ, ಆಗಲಿಲ್ಲ. ವಿಠ್ಠಲ್ ಮೂರ್ತಿ ಅಂದ್ಬಿಟ್ಟು ಇವ್ರಿಗೆ ಚೆನ್ನಾಗಿ ಗೊತ್ತು, ಭೂಮಾಪನ ಇಲಾಖೆಯಲ್ಲಿದ್ದರು ಅವರು, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದರು. ಬೇರೆ ಬೇರೆ ಭೂಮಾಪನ ಇಲಾಖೆಯಲ್ಲಿ ಇದ್ದಾಗ ರೆಕಾರ್ಡ್ ಎಲ್ಲ ತೆಗೆದಿದ್ರು. 13 ಎಕರೆ ಪ್ರೂಫ್ ಸಿಗ್ತಾ ಇತ್ತು, ಅಷ್ಟೊತ್ತಿಗೆ ಟ್ರಾನ್ಸ್ಫರ್ ಆಗಿಬಿಟ್ರು. ಆಮೇಲೆ ಆಗಲಿಲ್ಲ, ಇನ್ನು 3/4 ಎಕರೆ ಉಳ್ಕೊಂಡಿರೋದನ್ನ ಆ ಸಮಾಧಿನ ಸಂರಕ್ಷಣೆ ಮಾಡಿ ಇನ್ನೂ ಕೆಲವು ಹೆಣ ಮುಚ್ಚಿಬಿಟ್ಟಿದ್ರು. ಆಮೇಲೆ ಒಂದು 2-3 ಹೆಣ ಮುಚ್ಚಿದ್ರು. ನಾನು ಗಲಾಟೆ ಮಾಡಿ ಸ್ಟೇಷನ್ ಮುಂದೆ ಎಲ್ಲ ನಾವೆಲ್ಲ ಮಸಾಣ ಮಾಡ್ಕೊಂಬಿಟ್ಟಿದ್ರು. ಒಂದು 5-6 ಎಕ್ಸ್ಟ್ರಾ ಆ ರೆಡ್ಡಿ ಕುಟುಂಬದವರು ಮಸಾಣ ಮಾಡ್ಕೊಂಬಿಟ್ಟಿದ್ರು. ಅವನೇನು ಮಾಡ್ಬಿಟ್ಟ, ಅದೆಲ್ಲ ಮಾಡಿಬಿಟ್ಟು ಕೆಂಪೇಗೌಡರೆ ಕಟ್ಟಿಸಿದಲ್ಲ ದೇವಸ್ಥಾನ ಸೊಸೆದು, ಅದ್ರ ಮೇಲೆ ಒಂದು ಗೋಪುರ ಕಟ್ಟಿಸಿದ್ದ ಅಷ್ಟೇ ಆ ರೆಡ್ಡಿ. ಆಮೇಲೆ ಏನಾಯಿತು, ಇತ್ತೀಚೆಗೆ ಎಷ್ಟೆಲ್ಲ ಆಯಿತು, ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಆಯ್ತದು, ತಗೊಂಡ್ರು. ಅಲ್ಲಿ ಆಡುಗೋಡಿ ಒಳಗೆ ಆ ಏರಿಯಾ ಅಲ್ಲಿಗೆ ಸೇರ್ತದೆ. ಮೋಹನ್ ಅಂದ್ಬಿಟ್ಟು ನಾಗಮಂಗಲದವರೊಬ್ಬರು ಕಾರ್ಪೊರೇಟ್ರ್ ಇದ್ದರು. ಈ ವಿಚಾರನ ಅವ್ರ ಹತ್ರನೂ ಹೋಗಿ ಹೇಳಿ ಗೌರ್ಮೆಂಟ್ ಹೆಂಗೂ ಆರ್ಡ್ರ್ ಆಯ್ತಲ್ಲ, ಆ ಮನುಷ್ಯ ಭಾರಿ ಇಂಟ್ರೆಸ್ಟ್ ತಗೊಂಡು ಸಂರಕ್ಷಣೆ ಮಾಡಲಿಕ್ಕೆ ಏನೇನು ಬೇಕೆಲ್ಲ ಮಾಡಿ ಆ ಮನುಷ್ಯನು ಇಂಟ್ರೆಸ್ಟ್ ತಗೊಂಡ್ರು ಮೋಹನ್ ಅನ್ನೋರು. ಕಡೆಗೆ ಫೈನಲ್ಲು ಈಗ ಅದ್ಯಾರೋ ಒಬ್ಬರು ಒಕ್ಕಲಿಗರ ಡೈರಿ ಅಂತ ಏನೋ ಪುಸ್ತಕ ಮಾಡಿದ್ರು. ಆ ಮನುಷ್ಯನೋ ಅದನ್ನು ಸ್ವಲ್ಪ ಆ ದೇವಸ್ಥಾನ ಚೆನ್ನಾಗೇ ಇತ್ತು, ಯಾಕೆ ಉಳಿಸಿದ್ರೋ ಗೊತ್ತಿಲ್ಲ. ಅದಕ್ಕೆ ಅದು ಹಂಗೆ ಗಟ್ಟಿಮುಟ್ಟಾಗೇ ಇತ್ತು. ಅದು ಹಂಗಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ. ಅವರು ಕೈಯಾರೆ ಕಟ್ಟಿಸಿದ್ದಲ್ಲ, ಅದನ್ನೇನೋ ಆ ದೇವಸ್ಥಾನನ ಅಷ್ಟೇನೇನೆ ಕಟ್ಟಿಸಿ ತಿರುಗಿ ಕಟ್ಸವ್ರೆ. ಯಾರ್ಯಾರ ಸ್ವಲ್ಪ ಡೊನೇಷನ್ ತಗೊಂಡು ಕಟ್ಸವ್ರೆ. ಬಟ್ ಇದೇ ಸಂರಕ್ಷಣೆ ಮಾಡವ್ರೆ. ಈಗ 3/4 ಎಕರೆ ಉಳ್ಕೊಂಡದಷ್ಟೇ, 13 ಎಕರೆ ಹೋಯ್ತು. ಸಮಾಧಿಗೂ ದೇವಸ್ಥಾನಕ್ಕೂ ಸ್ವಲ್ಪ ದೂರ ಏನಂತ ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ. ಯಾರು ಗೊತ್ತಿರೋರು ಪತ್ತಿರೋರು ಹೋಯ್ತಾರೆ. ಒಟ್ಟಿನಲ್ಲಿ ಸಂರಕ್ಷಣೆ ಮಾಡವ್ರೆ, ಪಾರ್ಕ್ ಮಾಡವ್ರೆ, ಒಬ್ಬನ್ನ ಕಾವಲು ಇಟ್ಟವ್ರು. ಇವಾಗ ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಯಾರ್ಯಾರು ಹೋಗಿ ಮುಚ್ತಿದ್ರಲ್ಲ, ಪಾರ್ಕ್ ಮಾಡಿದ್ದಾರೆ. ಏನೇ ಆದರೂ ಸಂರಕ್ಷಣೆ ಎಲ್ಲ ಬಿಡಿ, ಅದು ಅಷ್ಟು ಏನಪ್ಪ ಅಂದರೆ ಗುರುತು ಅಷ್ಟೇ. ಬಟ್ ಈಗೂ ಇದೆ ಸಮಾಧಿ, ಕೆಂಪೇಗೌಡರ ಸುಮಂಗಳ ಸಮಾಧಿ ದೇವಸ್ಥಾನ 2 ಅದೇ ಇದೆ. ಅಲ್ಲಿ ಶುಕ್ರವಾರ ಹಲಸೂರು ಸೋಮೇಶ್ವರನ ದೇವಸ್ಥಾನ ಪೂಜಾರರು ಬಂದು ಪೂಜೆ ಮಾಡ್ತಾರೆ. ಕಾರಣ ಏನಂದರೆ, ಕೆಂಪೇಗೌಡರಪ್ಪ ಗಿಡ್ಡೇಗೌಡ, ಕೆಂಪನಂಜೇಗೌಡನಪ್ಪ ಗಿಡ್ಡೇಗೌಡನಪ್ಪ ಜಯಗೌಡ ಅವ್ರ ಮುತ್ತಾತ. ಅವನು ಹಲಸೂರು ಸೋಮೇಶ್ವರನ ದೇವಸ್ಥಾನ ಕಟ್ಟಿಸಿರೋದು, ಹಲಸೂರು ಕಟ್ಟಿಸಿದ್ದು. ಆ ವಂಶದವರು ಇವ್ರು ಕೆಂಪೇಗೌಡನ ಅವ್ರ ವಂಶ ಅಲ್ಲ, ಅವರು ಆ ಋಣ ತೀರ್ಸೋಕ್ಕೆ ಅಂತ ಬಂದು ಪೂಜೆ ಮಾಡ್ತಾರೆ. ಹೋಗಿ ಇವರು ಬೈಲಪ್ಪ ಅಂತ, ಅವರು ಡ್ಯಾನ್ ಬಾಸ್ಕೋ, ಅವರು ಒಬ್ಬರು ಅರ್ಚಕರನ್ನ ಗೊತ್ತು ಮಾಡಿ, ನಾನು ಅವ್ರಿಗೆ ಸಂಬಳ ಕೊಡ್ತೀನಿ, ಅವ್ರಿಗೆ ಏನೇನು ಪೂಜೆ ಖರ್ಚು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರನ್ನೇ ಹೋಗಿ ಕೇಳ್ದು, ಇಲ್ಲ ನನಗೆ ನನ್ನ 10 ತಲೆಮಾರು ತಿಂದ್ರೂ ಸಾಲಲ್ಲ, ಅಷ್ಟು ಆಸ್ತಿ ಕೆಂಪೇಗೌಡರು ವಂಶದವ್ರು ನನಗೆ ಕೊಟ್ಬಿಟ್ಟವ್ರೆ ನಮ್ಮದು, ಅದನ್ನೇ ನಮಗೆ ಸಂರಕ್ಷಣೆ ಮಾಡ್ಕೊಳಕ್ಕಾಗಲ್ಲ, ಹಲಸೂರು ದೇವಸ್ಥಾನ ಎಲ್ಲ ನೋಡ್ಕೊಬೇಕು ನಾವು. ನಾನು ಆ ಋಣ ತೀರ್ಸೋಕ್ಕೆ ಶುಕ್ರವಾರ ಬಂದು ನಾನು ಅಲ್ಲಿ ಪೂಜೆ ಮಾಡ್ತೀನಿ, ನಾನು ಕಾಯಮಾಗಿ ಮಾಡೋಕ್ಕೆ ಆಗಲ್ಲ, ನನಗೇನು ಬೇಡ, ನಾನು ಶುಕ್ರವಾರ ಪೂಜೆ ಮಾಡ್ತೀನಿ ಅಂದರು. ಅಥವಾ ಬೇರೆ ಯಾರನ್ನ ಹೋದರೆ ಬೇರೆ ದಿನ ಅಲ್ಲಿ ಎದುರುಗಡೆ ಮನೇಲಿ ಒಂದು ಕೀ ಇದೆ, ಕೊಡ್ತಾರೆ, ಓಪನ್ ಮಾಡ್ಕೊಂಡು ನೋಡ್ಕೊಂಬರ್ಬೋದು. ಒಂದಿನ ಬನ್ನಿ ಹೋಗೋಣ ಅಲ್ಲಿ, ಒಂದು ವಿಡಿಯೋ ಮಾಡೋಣ. ಬಟ್ ನೀವು ಈ ಥರ ಕಲೆ ಅಲ್ಲಿಂದಲೇ ಕಲೆಗೆ ಸ್ಟಾರ್ಟ್ ಆಗಿಬಿಡ್ತು, ಕಲೆಗೆ ತಿರ್ಕೊಂಡ್ಬಿಡ್ತದು. ನಾನು ನಾಟ್ಯ ಸರಸ್ವತಿ ಅಂತಲ್ಲ ಕನ್ನಡ ಕಲಾ ಸಂಘ ಅಂತ ಸ್ಥಾಪನೆ ಮಾಡಿದ್ದು ರಾಜ್ಯೋತ್ಸವಕ್ಕೆ. ಕನ್ನಡ ಅಭಿಮಾನ ಜಾಸ್ತಿ, ಚಳುವಳಿಲೆಲ್ಲ ಹೋಯ್ತಿದೆ. ಕನ್ನಡ ಅಭಿಮಾನ, ಇತಿಹಾಸದ ಅಭಿಮಾನ, ಈ ಸ್ಮಾರಕಗಳ ಬಗ್ಗೆ ಅಭಿಮಾನ ಅಂಥವೆಲ್ಲ ಹೋಗಿ ನೋಡ್ಕೊಂಬರೋದು, ಇವೆಲ್ಲ ಮಾಡ್ತಿದ್ದೆ. ಅದಕ್ಕೆ ಅಂತ ಮಾಡಿದ್ದದನ್ನು, ನಾಟಕಕ್ಕೆ ಅಂತ ಮಾಡಲಿಲ್ಲ. ಅದು ಕ್ರಮೇಣ ನಾಟಕಕ್ಕೆ ತಿರ್ಕೊಂಡು ಅದು ಅತಿನೇ ಆಗೋಯ್ತು. ಇವಾಗ ವರ್ಷಕ್ಕೆ 35-40 ಶೋ ಅಂತೂ ಕಂಪಲ್ಸರಿ ಮಾಡ್ತೀವಿ. ಜೊತೆಗೆ ಈ ಥರ ಕಲಾವಿದರಿಗೆಲ್ಲ ಆಶ್ರಯ ಕೊಡ್ತಿರಂತೆ. ಮೊದಲೆಲ್ಲ ಮನೇಲೇ ಇಟ್ಕೊಂಡಿದ್ದೆ, ಈಗ ಮನೇಲಿಲ್ಲ, ಆದರೂ ಹೆಚ್ಚು ಕಮ್ಮಿ ಆಶ್ರಯ ಥರನೇ ಬರ್ತಾರೆ. ಇಲ್ಲೇ ಊಟ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಪ್ರಾಕ್ಟೀಸ್ಗಳೆಲ್ಲ ಊಟ ಮಾಡ್ತಾರೆ, ಅವ್ರನ್ನೆಲ್ಲ ನೋಡ್ಕೊತೀನಿ. ಏನೋ ಈ ಮೊದಲು ಚೆನ್ನಾಗಿ ನಡೀತಿತ್ತು, ಈಗ ನಡೆಯಲ್ಲ. ಈಗ ರಿಟೈರ್ಡ್ ಆಗಿಬಿಟ್ಟೆ, ಆಸ್ತಿ ಇತ್ತು ಮಾರ್ಕೊಂಬಿಟ್ಟೆ ಎಲ್ಲ. ಆಮೇಲೆ ಎಲ್ಲ ಕಳೆದ್ಬಿಟ್ಟು ನಾಟಕ ಇದಕ್ಕೆ ಅಂತಾನೆ ಕಲಾವಿ ಅಂದ್ರೆ ನನ್ನ ಬಾಡಿಗೆ ನಾನು ₹1 ವೇಸ್ಟ್ ಮಾಡಿಲ್ಲ, ಅದು ತೃಪ್ತಿ ಇದೆ. ನಾನು ನನ್ನ ಬಾಡಿಗೆ ₹1, ₹100 ಆಚೆ ಕಡೆ ತಿಂದು ನಮ್ಮ ಕಲಾವಿದರಿಗೆ ಇಲ್ಲೇನ ಕೊಡ್ಸೋಣ ಅನ್ನೋ ಭಾವನೆ ನಂದು. ಆ ಥರದಲ್ಲಿದ್ದೆ. ಬಟ್ಟು ಸುಮಾರು ಜನಕ್ಕೆ ಫೀಸ್ಗಳು ಕೊಟ್ಟಿದೆ, ಮಕ್ಕಳುಗಳಿಗೆ ಕಷ್ಟದಲ್ಲಿರೋರಿಗೆ ಅವರಿಗೆಲ್ಲ ಮಾಡಿದೆ. ಈಗೂ ಹಿಂಗೂ ಕೊಡ್ತಾ ಇದ್ದೀನಿ, ನಡ್ಕೊಂಬತ್ತು. ಈಗ ಸ್ವಲ್ಪ ಕಷ್ಟ ಆಯ್ತದೆ, ಆದ್ರೂ ಬಿಟ್ಟಿಲ್ಲ, ಹೆಂಗೋ ಕಷ್ಟ ಮೇಂಟೈನ್ ಮಾಡ್ತಿದ್ದೀವಿ. ನಿಮ್ಮ ಸೇವೆ ಹೀಗೆ ಮುಂದುವರಲಿ ಸರ್.
104 ವರ್ಷ. ಈಗ ಈ ಸಂದರ್ಶನ ನಾವು ಮಾಡ್ತಾ ಇರೋಂಥದ್ದು ಮೇ 5ನೇ ತಾರೀಕು. ಈಗ ನಾಳೆ ಬಂದರೆ ಇವ್ರಿಗೆ 104 ವರ್ಷ ಬೀಳುತ್ತೆ, ನಮ್ಮ 103 ತುಂಬಿ. ಅಷ್ಟು ಹಿರಿಯ ಚೇತನ, ದೊಡ್ಡ ಕಲಾವಿದರು. ಇಷ್ಟು ವರ್ಷ ಅವರು ಆರೋಗ್ಯವಾಗಿ ಬದುಕಿರೋದು ಒಂದು ದೊಡ್ಡ ಸಾಧನೆ ಈ ಕಾಲದಲ್ಲಿ. ಯಾಕಂದರೆ ಅವ್ರ ಚಿತ್ತಶುದ್ಧಿ ಇರೋದಕ್ಕೆ ಅಷ್ಟು ಬದುಕೋಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಸರ್, ಭಾಳ ಧನ್ಯವಾದ. ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಧನ್ಯವಾದ. ಏನು ಯಾರೂ ಬಂದು ಇಲ್ಲಿಂದಗನ ನಮ್ಮನ್ನು ಸಂದರ್ಶನ ಮಾಡಿದವರು ಇಲ್ಲ, ಆದರೆ ತಾವು ಮಾಡಿದ್ದೀರಾ. ಯಾವುದು ಕರೆಸಿ ಮಾಡಿದ್ದಾರೆ. ಯಾರು ಅದು ಯಾವುದೋ ಒಂದು ಐತೆ, ಕಾರ್ಡಲ್ಲಿ ಐತೆ. ಆಮೇಲೆ ತುಮಕೂರಿನಲ್ಲಿ ನಾಗಣ್ಣ ಪ್ರಜಾಪ್ರಗತಿ, ET ಇದು ನಮ್ಮ ಚಂದನವರು 2ನೇ ಇಸ್ವಿ ಒಳಗೆ ಸಂದರ್ಶನ ಮಾಡಿದ್ದಾರೆ. 2ನೇ ಇಸ್ವಿ ಅಂದರೆ ಈಗಾಗಲೇ 23 ವರ್ಷ ಆಗೋಯ್ತು. ಅಂದ್ರೆ ಇಷ್ಟೇ, 6 ಅಷ್ಟೇ ಇದೆಲ್ಲ. ಆಮೇಲೆ ಎಲ್ಲರೂ ಇದು ಮಾಡ್ತಾರೆ. ಇನ್ನು ನಾವು ಯಾವ ಇದಕ್ಕೂ ಹೋಗೋದಿಲ್ಲ. ನಾವು ಯಾರಿಗೂ ಜನಕ್ಕೇನೆ ನಾನು ಯಾರು ಅಂತ ಗೊತ್ತಿಲ್ಲ. ಈಗ ಕಡ್ಕೊಳ್ಳಿ ಹೇಳಿದ್ರು ನೀವು ನಮ್ಮ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ಭಾಳ ಇದು ಮಾಡ್ತಾಯಿದ್ದೀರ. ಆದರೆ ಕಡ್ಕೊಳ್ಳೋ ಅವರು ಹಾವೇರಿ ಹೊಸಮನೆ ಸಿದ್ದಪ್ಪ ನಾಟಕ ಮಾಡೋಕ್ಕೆ ಹೋಗಿ ದಾವಣಗೆರೆಯಲ್ಲಿ ನನಗೆ ಪರಿಚಯ ಆದರು. 6 ತಿಂಗಳ ದಿವಸ ಅಲ್ಲೇ ಇದ್ದು ಹಾವೇರಿ ಹೊಸಮನೆ ಸಿದ್ದಪ್ಪ ಅಂದರೆ ಸುಭಾಷ್ ಚಂದ್ರನ 2ನೇ ಸರಿ ಗೆಲ್ಲಿಸ್ತಾನೆ ಅವನು. ಅದಕ್ಕೆ ಸುಭಾಷ್ ಚಂದ್ರು ಕಲ್ಕತ್ತಾದಿಂದ ಹಾವೇರಿಗೆ ಬಂದು ಸಿದ್ದಪ್ಪನವ್ರಿಗೆ ಸನ್ಮಾನ ಮಾಡಿದ್ದಾನೆ. ಆಮೇಲೆ ಅದೇ ಲಾಸ್ಟು ಅವನ ಅಷ್ಟೊತ್ತಿಗೆ ಎಸ್ಕೇಪ್ ಆಗಿ ಹೋಗ್ಬಿಟ್ಟ. ಇದು ಚರಿತ್ರೆನ ಪಾಟೀಲ್ ಪುಟ್ಟಪ್ಪನವರು ಆಮಾನಾಯಕರು ಅಂತ ಹೇಳ್ಬಿಟ್ಟು ತರಂಗಕ್ಕೆ ಬರೆದಿದ್ರು. ಇವ್ರ ಮಗಳು ಹೋಗಿ ಲೈಬ್ರರಿಯಲ್ಲಿ ನೋಡಿದ್ದಾಳೆ, ಸಿಕ್ಕಿದೆ. ಅದು ಪುಸ್ತಕ ತಗೊಂಬಂದ್ರು ಆಗಿತ್ತು, ಏನಾರು ಮಾಡಿದ್ದಾಯಿತು. ಇವಳು ನನಗೆ ಹೇಳಿ ಅದನ್ನು ತಗೊಂಬಾರ ಮಾತು ಹೇಳೋ ಹೊತ್ತಿಗೆ ಆ ಲೈಬ್ರರಿಯಲ್ಲೇ ಇಲ್ಲ. ಕೊನೆಗೆ ಧಾರವಾಡದಲ್ಲಿ ಹೊಸಮನೆ ಸಿದ್ದಪ್ಪನವ್ರ ಬಗ್ಗೆ ಯಾರೋ ಡಾಕ್ಟ್ರೇಟ್ ಮಾಡಿದರು, ಸರೋಜ ಹುಗ್ಗಿ ಅಂತೇಳಿ. ಆ ಎಮ್ಮನ ಹುಡುಕೊಂಡು ಹೋದರೆ ರಾಣಿಬೆನ್ನೂರಲ್ಲಿ ಆ ಎಮ್ಮನ ಗಂಡ ವಕೀಲ. ಆ ಎಮ್ಮ ಸಿಕ್ಕಿ ಅವಳು ಜೆರಾಕ್ಸ್ ಕೊಟ್ಟಳು. ಹಾವೇರಿ ಹೊಸಮನೆ ಸಿದ್ದಪ್ಪ ಅಂದರೆ 6 ಜಿಲ್ಲೆಯಿಂದ ಎಲೆಕ್ಟ್ ಆಗಿ ಹೋಗ್ತಿದ್ದ MP ಗೆ. ಅಂದರೆ ಅವಾಗ ಏನೋ ಹೆಸರು ಬೇರೆ ಇತ್ತು ಪಾರ್ಲಿಮೆಂಟಿಗೆ. ಅದು ಇವರು ಸಮಾಧಾನ ಪಡಿಸೋಕ್ಕೆ ಸಲುವಾಗಿನ ಈ ಕಾಂಗ್ರೆಸ್ಸನ್ನು ಒಂದು ಸಂಘ ಮಾಡಿ ಹುಟ್ಟಾಕಿದ್ರು ಬ್ರಿಟಿಷ್ನವರು. ಅದಕ್ಕೆ ಇವ್ರನ್ನ ಮೆಂಬರ್ಗಳು ಮಾಡ್ಕೊಂಡಿದ್ರು, ಸಲಹೆ ಸಹಕಾರ ಕೊಡೋಕ್ಕೆ ಅಂತ ಹೇಳಿ. ಯಾಕೆಂದರೆ ಮೈ ಮೇಲೆ ಬರ್ದಂಗೆ ಇರಲಿ ಅಂತೇಳಿ. ಆ ಇದರಲ್ಲಿ ಇವರು ಹೊಸಮನೆ ಸಿದ್ದಪ್ಪ 6 ಜಿಲ್ಲೆಯಿಂದ ಇದು ಮಾಡಿ ಹೋಗ್ತಿದ್ರು. ಅಂಥ ಒಂದು ವ್ಯಕ್ತಿ ಇವತ್ತು ಪ್ರತಿಮೆ ಮಾಡಿದ್ದಾರೆ, ಹಾವೇರಿ ಒಳಗೆ ನಿಲ್ಲಿಸಿದ್ದಾರೆ, ಅದೇ ಬೇರೆ. ಆದರೆ ಅಷ್ಟು ನಿಷ್ಠೂರವಾಗಿ ಕೆಲಸ ಮಾಡಿದರು ಹಾವೇರಿ ಹೊಸಮನೆ ಸಿದ್ದಪ್ಪ. ಅವರು ನಾಟಕ ಮಾಡೋಕ್ಕೆ ಹೋದಾಗ ನನಗೆ ಪರಿಚಯ ಆಯಿತು. ಪರಿಚಯ ಆದಾಗ ಇವರು ಕಡ್ಕೊಳ್ಳೋರು ಬಂದರು. ಆಮೇಲೆ ಇವರು ಬೆಳಗ್ಗೆಯಿಂದ ಡ್ಯೂಟಿಗೆ ಹೋಗ್ಬೇಕಲ್ಲ, ಮೆಡಿಕಲ್ ಇದರಲ್ಲಿದ್ದರು. ಉಳ್ಕಿ ಟೈಮಿಗೆ ಬೆಳಗ್ಗೆ ಸಾಯಂಕಾಲ ಬಂದಾಗ ಗಾಡಿಗೆ ಕುಂಡಿಸ್ಕೊಂಡು ನಾನು ಅಲ್ಲೊಂದು ಚಿಕ್ಕದು ಲಾಡಿನಲ್ಲಿ ಕಮ್ಮಿ ಬಾಡಿಗೆ ಒಳಗೆ ಅಲ್ಲೇ ವಾಸ ಇದ್ದೆ. ಅಲ್ಲೇ ಖಾನಾವಳಿಲಿ ಎಲ್ಲರೂ ಊಟ ಮಾಡಿಕೊಂಡು 6 ತಿಂಗಳ ದಿವಸ ಇದ್ದು. ಕೊನೆಗೆ ಅಲ್ಲಿ ಹಾವೇರಿ ಹೊಸಮನೆ ಸಿದ್ದಪ್ಪ ನಾಟಕನ ಇದು ಮಾಡಿದ್ದು. ಸೊ ಹಾಗಾಗಿ ಚನ್ನಬಸಯ್ಯ ಗುಬ್ಬಿ ಅವರಿಗೆ ಕಲಾಮಾಧ್ಯಮದ ಪರವಾಗಿ ದೇವರು ಇನ್ನೂ ಅವ್ರಿಗೆ ಶಕ್ತಿ ಆಯಸ್ಸು ಕೊಡಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದ. ಸಂದರ್ಶನ ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದ, ಸಂದರ್ಶನ ಕೊಟ್ಟಿದ್ದಕ್ಕೆ. 104ನೇ ವಯಸ್ಸಿನಲ್ಲಿ ಸುಮಾರು 3 ತಾಸು ನಿರಂತರವಾಗಿ ಕೂತು ನಿಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅದು ಬೇರೆ ಸಮಯದಲ್ಲಿ ಮಾತಾಡಿಸೋದಾದ್ರೆ ಒಂದು ಅರ್ಧ ಗಂಟೆಗೆ ಅವರು ಅಥವಾ ಒಂದು 15 ನಿಮಿಷಕ್ಕೆ ರೆಸ್ಟ್ ಮಾಡ್ತಾರಂತೆ. ಆದರೆ ಅದೇನೋ ಗೊತ್ತಿಲ್ಲ, ನಾಟಕದ ಬಗ್ಗೆ ಕೇಳಬೇಕು ಅಂದಾಗ ಅವ್ರದ್ದು ಉತ್ಸಾಹ ಚೈತನ್ಯ ಬಂದು ಮಾತಾಡಿದರು. ಭಾಳ ಸಂತೋಷ ನಮಗಂತೂ. ಇಂಥ ಹಿರಿಯರ ಬದುಕುಗಳು ದಾಖಲಾಗಬೇಕು. ಇಂಥ ಕಲಾವಿದರು ಎಲ್ಲೇ ಇದ್ದರೂ ಹಿರಿಯರು ನಮಗೆ ಕಲಾಮಾಧ್ಯಮಕ್ಕೆ ತಿಳಿಸಿ ಅಂತ ಕೂಡ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸರ್, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ದಯವಿಟ್ಟು ಅದು ಮಾಡಬೇಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಮರೇಶ್ವರ.